Good morning, everyone. The brief detail has been given by our doctor, uh, the medical representative from Father Mullah, and General Secretary has welcomed and taken the initiative for the people to gather here. So now, अभी मैं आपको, क्योंकि ये मैसेज पब्लिक के लिए है, साफ अंदाज में कहूँगा, सिंपल अंदाज में कहूँगा कि कितने डिपार्टमेंट्स रहेंगे। तो उस हिसाब से फर्स्ट डिपार्टमेंट, उसके बाद ऑप्थोमोलॉजी होगा, जो आँखों के रिलेटेड जो टेस्टिंग होगी, उसके बाद गायनोकोलॉजी होगा, जितने प्रेगनेंसी रिलेटेड इश्यूज है उसके बारे में कंसल्टेशन होगा, उसके बाद ऑर्थोपेडिक्स, हड्डी का जो रिलेटेड समस्या है उसको उसका कंसल्टेशन होगा, स्पीच एंड हियरिंग, जिसको बात करने की और सुनने की दिक्कत है उसके उनका भी होगा, और एक फार्मेसी रहेगा। तो ये इसका मकसद ये है कि ताकि हेल्दी सोसाइटी बिल्ड करें। अगर हेल्दी सोसाइटी होगी तो अच्छे लोग जो है सेहतमंद के साथ काम कर सकेंगे। यही अंजुमन का मोटो था, तालीम को फरोख्त करना। तालीम अगर अच्छी फरोख्त है, सेहत का भी बहुत बड़ा रोल प्ले करता है। तो हमने ये ज़रूरी समझा कि इसको जो है लोगों को ज़्यादा से ज़्यादा इससे फ़ायदा हासिल हो, और ये होगा 19 अप्रैल को, इतवार के दिन होगा। सुबह 9 बजे से शुरू होगा और शाम के 3 बजे तक चालू रहेगा। हम लोगों से अपील करते हैं कि ज़्यादा से ज़्यादा तादाद में लोग आए और इस मौके का फ़ायदा उठाए। आपको मैं नहीं करना चाहता हूँ, ये फ्री चेकअप है जिस पर कोई चार्जेस अप्लाई नहीं होंगे। तो इसलिए हर एक जो बच्चे हो, बूढ़े हो, जवान हो, हर आदमी के डिपार्टमेंट्स को कायम किए गए हैं। सो इंशाल्लाह मैं उम्मीद करता हूं कि आप लोग इस मौके का बहुत खूब फायदा उठाएंगे। थैंक यू वन एंड ऑल। ನಮಸ್ತೆ. ನಾವು ಡಾಕ್ಟರ್ ಕೆಲ್ವಿನ್, ಫಾದರ್ ಮುಲ್ಲಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇಂದ ಲಿಯೇಸನ್ ಆಫೀಸರ್ ಮತ್ತೆ PRO ಅಲ್ಲಿದ್ದು ನಾವು ಭಟ್ಕಳಿಗೆ ಬಂದಿದ್ದೇವೆ. ಯಾಕೆ ಈ ಭಾನುವಾರ 19 ತಾರೀಕಿಗೆ 9 AM to 3 PM ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ನಾವು ಇಲ್ಲಿ ಮಾಡಿಸ್ತೇವೆ ನಮ್ಮ ಅಂಜುಮನ್ ಕಾಲೇಜ್ ಒಟ್ಟಿಗೆ. ಈ ಕಾಲೇಜ್ ನಮ್ಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅವರೇ ಬಂದು ಕೇಳಿದ್ರು ಈ ಹೆಲ್ತ್ ಕ್ಯಾಂಪ್ ಮಾಡ್ಲಿಕ್ಕೆ. ಯಾಕೆ ಈ ವಾತಾವರಣದಲ್ಲಿ ಜನರಿಗೆ ಸ್ವಲ್ಪ ಒಂದು ಹೆಲ್ತ್ ಅವೇರ್ನೆಸ್ ಕೊಡ್ಲಿಕ್ಕೆ, ಪ್ಲಸ್ ಅವರಿಗೆ ಒಂದು ಅವ್ರದ್ದು ಹೆಲ್ತ್ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೂ ಸಹ ಜಾಸ್ತಿ ಮಾಡ್ಲಿಕ್ಕೆ. ಸೊ ನಾವು ಈಗ ಜಸ್ಟ್ ಮಕ್ಕಳ ಒಟ್ಟಿಗೆ, ಅವರ ವಾಲಂಟಿಯರ್ಸ್ ಒಟ್ಟಿಗೆ ಒಂದು ಮಾತಾಡಿ ಆಗಿದೆ. ಈಗ ತುಂಬಾ ವಾಲಂಟಿಯರ್ಸ್ ಇದ್ದಾರೆ, ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಸ್ಟಾಫ್, ಪ್ರಿನ್ಸಿಪಲ್ ಅವರು, ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ಅವರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಈ ಕ್ಯಾಂಪಿಗೆ. ನಾವೊಂದು ರಿಕ್ವೆಸ್ಟ್ ಮಾಡ್ತೇವೆ ಎಲ್ಲ ಜನರಿಗೆ, ಈ ಕ್ಯಾಂಪಿಗೆ ಸ್ವಲ್ಪ ಒಂದು ಈ ಬರ್ಲಿಕ್ಕೆ. ಇಲ್ಲಿ 9 ಡಿಪಾರ್ಟ್ಮೆಂಟ್ಸ್ ಇದೆ, 9 ಡಿಪಾರ್ಟ್ಮೆಂಟ್ಸ್ ಇದೆ ಫಾದರ್ ಮುಲ್ಲಾ ಮೆಡಿಕಲ್ ಕಾಲೇಜ್ ಅಂತ. ತಾವೆಲ್ಲರೂ ಈ ಫೆಸಿಲಿಟಿಗೆ ಯೂಸ್ ಮಾಡ್ಲಿಕ್ಕೆ ನಾವು ಸಹ ನಿಮ್ಗೆ ಪ್ಲೀಡ್ ಮಾಡ್ತೇವೆ. ಅಂದ್ರೆ ಬನ್ನಿ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸಿಗೆ ನೋಡಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ಲಿ, ಫಾದರ್ ಮುಲ್ಲಾಸ್ ಇಂದ ಇಲ್ಲಿ ಈ ಕ್ಯಾಂಪಿಗೆ ಬಂದ ನಂತರ ಎಲ್ಲ ಪೇಷಂಟ್ಸಿಗೆ ಒಂದು ಪಿಂಕ್ ಕಾರ್ಡ್ ಸಿಗ್ತದೆ. ಈ ಪಿಂಕ್ ಕಾರ್ಡ್ ಅಂದ್ರೆ ಫಾದರ್ ಮುಲ್ಲಾ ಹೆಲ್ತ್ ಕಾರ್ಡ್ ಫ್ರೀ ಸಿಗ್ತಾ ಇದೆ. 200 rupees ಇದು ಕಟ್ಲಿಕ್ಕೆ ಇಲ್ಲ, ಪ್ಲಸ್ 150 rupees ಅದು ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ಲಿಕ್ಕೆ ಇಲ್ಲ. ಸೊ ಈ ಕಾರ್ಡ್ ತಗೊಂಡು ಬಂದ್ರೆ ಅಲ್ಲಿ ಜನರಲ್ ಸ್ಪೆಷಾಲಿಟಿಗೆ ಎಲ್ಲ ಫ್ರೀ ಆಗ್ತದೆ. ಸೂಪರ್ ಸ್ಪೆಷಾಲಿಟಿಗೆ 50% ರಿಯಾಯಿತಿಯಲ್ಲಿ OPD ಸರ್ವಿಸಸ್ ಸಿಗ್ತದೆ. ಅಂದ್ರೆ OPD ಸರ್ವಿಸ್ ನಾವು ಹೇಳ್ತೇವೆ, ಡಾಕ್ಟರಿಗೆ ಕನ್ಸಲ್ಟೇಷನ್ ಮಾಡ್ಲಿಕ್ಕಿದ್ರೆ 50%, 300 rupees ಫೀ ಇರ್ತದೆ. ನಾವು ಕ್ಯಾಂಪ್ ಇಂದ ಅಲ್ಲಿ ಹೋಗಿದ್ರೆ, ಎಕ್ಸಾಂಪಲ್ ನಮ್ಗೆ ಹೃದಯದ ಡಾಕ್ಟರ್ ಬೇಕು, ಅದು ಸೂಪರ್ ಸ್ಪೆಷಾಲಿಟಿ, ಆ ಡಾಕ್ಟರಿಗೆ ಬೇಕಿದ್ರೆ ನಮ್ಗೆ 150 rupees ಅಲ್ಲಿ ಮಾತ್ರ ನಿಮ್ಗೆ ಸಿಗ್ತದೆ. ಯಾಕೆ, ಫಸ್ಟ್ ಆಫ್ ಆಲ್ ಡಾಕ್ಟರ್, ಆ ಭಾಗದ ಡಾಕ್ಟರ್ ಸ್ವಲ್ಪ ಕಡಿಮೆ ಇರ್ತದೆ ಆ ಡಿಪಾರ್ಟ್ಮೆಂಟ್ ಇದು. ಸೊ ಆ ಜನರಿಗೆ ಅಲ್ಲಿ ನಾವು ಯೂಶುವಲಿ ಜನರಲ್ ಮೆಡಿಸಿನ್ಗೆ ಹೇಳ್ತೇವೆ ಹೋಗ್ಲಿಕ್ಕೆ, ಅಲ್ಲಿ ಎಲ್ಲ ಫ್ರೀ ಅಲ್ಲಿ ಆಗ್ತದೆ. We have literally 35 general medicine physicians, one of the largest in the private medical colleges in our area. Okay, so you have the facilities which can be taken. Remember one more thing, so as I told you about the free health card, you can utilize it anytime. ನಿಮ್ಮ ಹತ್ರ ಒಂದು ಸತಿ ಕೊಟ್ಟಿದ್ರೆ ನಾಳೆ ಬರ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಇಲ್ಲ, ಡೋಂಟ್ ವರಿ. ಯಾಕೆ, ಕಾಯಿಲೆ ಇವತ್ತು ಬರುದಿಲ್ಲ, ನಾಳೆ ಬಂದ್ರೆ ಹೇಳಿ ಬರುದಿಲ್ಲ. ಸಾರಿ, ಐ ಶುಡ್ ನಾಟ್ ಟೆಲ್ ಇಟ್ ಲೈಕ್ ದಟ್. ಸೊ ಆ ಟೈಮಲ್ಲಿ ಸಹ ಉಪಯೋಗ ಮಾಡಬಹುದು ಆ ಕಾರ್ಡ್ ತಗೊಂಡು ಬಂದ್ರೆ. ಪ್ಲಸ್ ಎಕ್ಸಾಂಪಲ್, ಈಗ ನಾವು ಬಂದಿದ್ದೇವೆ ಕ್ಯಾಂಪಿಗೆ, ನಮ್ಮ
ತಂದೆ ಯಾ ತಾಯಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಈ ಕ್ಯಾಂಪಿಗೆ, ಪ್ಲೀಸ್ ಕಮ್ ವಿತ್ ದಟ್ ಕಾರ್ಡ್ ಮತ್ತೆ ಹೇಳಿ ನಾವು ಕ್ಯಾಂಪಿಗೆ ಬಂದಿದೆ, ನಮ್ಮ ತಂದೆ ತಾಯಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಪ್ಲೀಸ್ ಅದು ಫ್ರೀ ಕಾರ್ಡ್ ಮಾಡಬಹುದಾ ಕೇಳಬಹುದು, ಅಂಡ್ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್ ಸರ್. ಸೊ ಇದು ಎಲ್ಲ ಬೆನಿಫಿಟ್ಸ್ ಆಫ್ ದಿಸ್ ಕ್ಯಾಂಪ್. ಯಾಕೆ ಸುಮ್ಮನೆ ಅಲ್ಲಿ ಹಣ ಕಟ್ಟಲಿಕ್ಕೆ ಇರ್ಬೋದು, ಯಾ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು. ನೆಕ್ಸ್ಟ್, ಫಾದರ್ ಮುಲ್ಲರ್ಸ್ ಈಗ ಪೇಪರ್ಲೆಸ್ ಹೋಗ್ತಾ ಇದೆ. ಈ ಪೇಪರ್ಲೆಸ್ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ನಾಳೆ ವೆಬ್ಸೈಟ್ ಅಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಲಿಕ್ಕೆ ಅವಕಾಶ ಇರ್ಬೋದು. ಮೇ ಬಿ ಅನದರ್ 3 to 6 months. ನಿಮ್ಗೆ ಗೊತ್ತಿರ್ಬೋದು, ಪ್ರಾಬ್ಲಿ 2 ವರ್ಷ, ಒಂದೂವರೆ ವರ್ಷ ಮೊದಲು ನಾವು ಕಂಪ್ಲೀಟ್ಲಿ ಹೋಗಿದ್ದೇವೆ, ಎಲ್ಲ ಎಲೆಕ್ಟ್ರಾನಿಕ್ಲಿ ಎಂಟರ್ ಆಗ್ತಿದೆ ಎಲ್ಲ. ಸೊ ನಿಮ್ಮ ಆಭಾ ಕಾರ್ಡ್ ಇರ್ಲಿ ನಾವು ಮಾಡ್ತೇವೆ, ಅದು ನಂಬರ್ ಇಲ್ಲದ್ರೆ ಮೆಡಿಕಲ್ ಕಾಲೇಜ್ ಅಲ್ಲಿ ಸಹ ಆಗುದಿಲ್ಲ. ಸೊ ಅದು ಆಧಾರ್ ಕಾರ್ಡ್ ನಂಬರ್ ತೆಗೆದು ಆಭಾ ಕಾರ್ಡ್ ಮಾಡಿ ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ಲಿ, ಯಾವುದು ಸಹ ಹಾಸ್ಪಿಟಲ್ ಅಲ್ಲಿ ಆಯುಷ್ಮಾನ್ ಎಲ್ಲರಿಗೆ ಗೊತ್ತಿದೆ, ರಿಪೋರ್ಟರ್ಸ್ಗೆ ಹೇಳಲಿಕ್ಕೆ ಬೇಡ, ಇದು ಆಯುಷ್ಮಾನ್ ಕಾರ್ಡ್ ಹೇಳ್ತೇವೆ. ನಮ್ಮ ಹಾಸ್ಪಿಟಲ್ ಲಿಟ್ರಲಿ 70% ಆಫ್ ದ ಜನರಲ್ ವಾರ್ಡ್ ಬೆಡ್ಸ್ ಆರ್ ಆಯುಷ್ಮಾನ್ ಬೆಡ್ಸ್ ಹೋಗ್ತಾ ಇದೆ. ನಿಜವಾ ನಾವು ರಿಸರ್ವ್ ಮಾಡಬೇಕು, ಮತ್ತೆ ಅಷ್ಟು ಸಹ ನಾವು ಹೆಲ್ಪ್ ಮಾಡ್ತೀವಿ. ಅಂದ್ರೆ ನಾವು ಪೇಷಂಟ್ಸಿಗೆ ಇಲ್ಲ, ಯಾಕೆ ಚಾರಿಟೇಬಲ್ ಹಾಸ್ಪಿಟಲ್ ಅದು, ನಾವು ಅಟ್ಲೀಸ್ಟ್ ಟ್ರೈ ಮಾಡ್ತೀವಿ ಎಲ್ಲರಿಗೆ ಜನರಲ್ ವಾರ್ಡ್ ಅಲ್ಲಿ ರಿಯಾಯಿತಿ ದರಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಪ್ಲಸ್ ಗವರ್ಮೆಂಟ್ ಸೌಲಭ್ಯ ತೆಗಿಲಿಕ್ಕೆ. ಸೊ ಯಾವುದು ಸಹ ಗವರ್ಮೆಂಟ್ ಸೌಲಭ್ಯ ಇರಲಿ ನಾವು ಹೆಲ್ಪ್ ಮಾಡ್ತೇವೆ. ಓಕೆ, ಸೊ ಅದು ಸಹ ಯೂಸ್ ಮಾಡಬಹುದು ಪೇಷಂಟಿಗೆ. ಐ ಆಮ್ ಟಾಕಿಂಗ್ ಅಬೌಟ್ ಗವರ್ಮೆಂಟ್ ರಿಲೇಟೆಡ್ ಸರ್ವಿಸ್, ಯಶಸ್ವಿನಿ ಇರಲಿ, ಮತ್ತೆ ಪೊಲೀಸ್ ಇದು ಆರೋಗ್ಯ ಭಾಗ್ಯ ಇರಲಿ, ESI ಇರಲಿ, ನಮ್ಮ ಆಯುಷ್ಮಾನ್ ಭಾರತ್ ಇರಲಿ, ಮತ್ತೆ ಬೇರೆ ಬೇರೆ ಎಲ್ಲ. ಓಕೆ, ಬಿಕಾಸ್ ಆಫ್ ದ ಸಬ್ ಗ್ರೂಪಿಂಗ್ಸ್ ಎಲ್ಲ ಇಲ್ಲಿದ್ರೆ we are accepting such empaneled, if we have empaneled with the corresponding people. ಸೊ ನಿಮ್ಮ ಈ ಮಾಧ್ಯಮದಿಂದ ಪ್ಲೀಸ್ ಜನರಿಗೆ ಈ ಕ್ಯಾಂಪ್ ಇದು ನಾಲೆಜ್ ಅಂದ್ರೆ ಅವೇರ್ನೆಸ್ ಕೊಡಿ. ದಟ್ ಬಟ್ ಅಟ್ ಲೀಸ್ಟ್ one thing you can know is that Father Muller Oncology Center, we have very renowned doctors, medical specialty. Now we are the first in this region to have medical, surgical as well as radio. ಈ 3 ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ, ಬಿ ಇಟ್ ಅದರ್ ಹಾಸ್ಪಿಟಲ್ ಇರಲಿ, ಬಟ್ ನಮ್ಮ ಹಾಸ್ಪಿಟಲ್ ಇದು ಫಸ್ಟ್. ಸೊ ಈ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಸ್ಟ್ರಾಂಗ್ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಓಕೆ, ನಿಮ್ಗೆ ಅದು ಯಾವುದು ಸಹ ಕ್ಯಾನ್ಸರ್ ಪೇಷಂಟ್ಸಿಗೆ ನಾವು ಹೆಲ್ಪ್ ಮಾಡ್ತೇವೆ. ಇನ್ನೊಂದು ಫಾದರ್ ಮುಲ್ಲರ್ ಕ್ಯಾನ್ಸರ್ ಫಂಡ್ ಇದೆ, ಆ ಫಂಡ್ ಇಂದ ಜನರಿಗೆ ಸಹ ಹೆಲ್ಪ್ ಮಾಡ್ತೇವೆ. ಸೊ ಅದು ಸಹ ನೋಡ್ಬೇಕು. ಅದರ್ ದನ್ ಆಯುಷ್ಮಾನ್, ಫಾದರ್ ಮುಲ್ಲರ್ ಕ್ಯಾನ್ಸರ್ ಫಂಡ್ ಇದೆ, ಅಲ್ಲಿಂದ ಸಹ ನಾವು ಹೆಲ್ಪ್ ಮಾಡ್ತೇವೆ. ಬೇರೆ ಎಲ್ಲ ಲೇಟೆಸ್ಟ್ ಫಾದರ್ ಮುಲ್ಲರ್ಸ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ, ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಈಗ, ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಮಾಡಲಿಕ್ಕೆ ಇನ್ನು ಸಹ ಮುಂದೆ ಇದು ಮಾಡ್ತಾ ಇದೆ. ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದ್ರೆ ಎಂತ ನರ ಒಳಗಡೆಯಿಂದ ಎಲ್ಲ ಬ್ಲಾಕ್ಸ್ ಇದ್ರೆ ಯಾವ್ದು ಕಡೆ, ಹಾರ್ಟ್ ಇದು ಮಾತ್ರ ಅಲ್ಲ, ಗ್ಯಾಂಗ್ರೀನ್ ಆಗುವಾಗ ಅಂದ್ರೆ ಬ್ಲಡ್ ಫ್ಲೋ ಕಾಲಿಗೆ ಡಿಜಿಟ್ಸ್ಗೆ ಹೋಗುದಿಲ್ಲ, ಯಾ ಒಳಗಡೆಯಲ್ಲಿ ಸಹ ಬ್ಲಾಕ್ ಆಗಿದೆ, ಅದು ಸಹ ಡಿಪಾರ್ಟ್ಮೆಂಟ್ ಈಗ ತುಂಬಾ ಅಡ್ವಾನ್ಸ್ಡ್ ಆಗಿದೆ, ತುಂಬಾ ಲೇಟೆಸ್ಟ್. ವಿ ಹ್ಯಾವ್ ಜಸ್ಟ್ ಬಾಟ್ ಅ 25 crore ಮಿಷಿನ್ ಓನ್ಲಿ ಫಾರ್ ದಟ್. ಓಕೆ, ನಮ್ಮ ಹತ್ರ 2 MRIs ಇದೆ, 1 is 3T, 1 is 1.5T ಟೆಸ್ಲಾ. ದೆನ್ ವಿ ಹ್ಯಾವ್ ವೆರಿ ಹೈ ಎಂಡ್ ರೇಡಿಯೋಥೆರಪಿ ಮಿಷಿನ್ಸ್. ಸೊ ಎಲ್ಲ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ, ಫಾದರ್ ಮುಲ್ಲರ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ವಿ ಹ್ಯಾವ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಡಿಪಾರ್ಟ್ಮೆಂಟ್. We are very happy, very to tell that high risk pregnancy. In the pregnancy is not an easy, for a woman, she knows the problem, and the psychological effect which that can have in the family also is much. So we have high risk pregnancy department also in Father Muller Medical College Hospital, which takes care of both mother and child simultaneously. ಆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ನೋಡಿದ್ರೆ, ನಾವು ಪ್ರೆಸ್ ಅಲ್ಲಿ ಹಾಕಿದ್ದೇವೆ, we have transfused and what you call 8-week baby in the stomach. ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೇವೆ ಆ ಬೇಬಿಗೆ. ಇಟ್ ಇಸ್ ಓನ್ಲಿ 50 ml of blood, but still ಅದು ಸಹ ಮಾಡಿದ್ದೇವೆ ನಮ್ಮ ಹಾಸ್ಪಿಟಲ್. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಬಿಕಾಸ್ ಬೇಬಿಗೆ ಟರ್ಮ್ ತನಕ ಬರ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ. ಸೊ ದಿಸ್ ಇಸ್ ಮೆನಿ ಪೀಪಲ್, ದಟ್ ಇಸ್ ದ ಪೇಷಂಟ್ is from this region only. All the way they have come to Father Mullers in Mangalore. So this is very important that what we are showing, good work has been going on, and thanking all the press people also for coming here on behalf of the management here. They have been, I would like to voice my vote of thanks prior to the camp only to the management, the school principal, Mr. Ganim sir, okay, for being actively participating in this. Yash intention, I have come here to tell you thank you, and thanking the management also for furthering the camp on Sunday. So thank you very much and have a great day. أعوذ بالله من الشيطان الرجيم. بسم الله الرحمن الرحيم.
Thank you so much for all the press people who have gathered here on our invitation. You people have come and joined over this press release. And Father Muller's doctor has already told you the intention of this camp. But I would like to take this opportunity to thank Father Muller's to making this event successful, and they have helped us in conducting this cancer awareness program. Actually, I don't have to repeat it again here. You know all, and most of the people, they know Anjuman Hamia Muslimin is a well-known educational institution here. As Father Muller, he has said, Mr. Doctor has said that 146 years they have been serving. We are also in this educational field since 107 years, I believe. It was established in 1919. And our goal is to uplift the society and to see that everybody gets the education. We don't care for this. As Father Mullers, we are also a charitable institution, and we are not insisting on high fees and all. So we just want to promote our ideas, our educational system, what our forefathers have started with. And at the same time, in the medical field also, to give you an information, we are very much eagerly trying to have a medical college here, and you have been listening in our previous programs also, in Anjuman Day celebration or centenary celebration. Renowned guests have come and they have insisted us and they have encouraged us to have a medical college here. But for want of medical college, it is not so easy, the norms and all. We are trying to sort it out. And I do not promise, but we are trying to get it. If not medical college, we are sure that we will have the paramedical college here, inshallah, very soon. The process is going on, and I would like to just remind that not only in education, we want to go in medical education also, inshallah, very soon. And once again, I would like to thank my staff people here, the principal, Mr. Ghanim, and our board secretary and the management and whoever is involved in this medical camp. I think this is the first time we are having such a very good and very encouraging medical camp. And it is always better that precaution is better than cure. So it is necessary that for health awareness or a health cancer awareness program to have the precaution and to know what is the health and all. So thank you very much. Thank you once for all.